everyone, welcome to our YouTube channel. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಎಲ್ಲರಿಗೂ 2025 ಮತ್ತು 26ನೇ ಶೈಕ್ಷಣಿಕ ವರ್ಷಕ್ಕೆ ಸ್ವಾಗತವನ್ನು ಕೋರ್ತಾ, ಈ ಶೈಕ್ಷಣಿಕ ವರ್ಷದ ಮೊದಲ ನಮ್ಮ ಪಾಠ ಸುವೇಗ 5ನೇ ತರಗತಿ ಗಣಿತ ಭಾಗ 1ರ ಪುನರಾವರ್ತನೆಯನ್ನು ನೋಡೋಣ. 1. ಪುನರಾವರ್ತನೆ. ಮೆದುಳಿಗೆ ಮೇವು. ಎ. ಸೂಚನೆ. ಹೊರ ವೃತ್ತದಲ್ಲಿನ ಸಂಖ್ಯೆ ಹಾಗೂ ಚಿಹ್ನೆಗಳನ್ನು ಗಮನಿಸಿ. ಒಳ ವೃತ್ತದ ಸಂಖ್ಯೆಗೆ ಸರಿಯಾದ ಸಂಖ್ಯೆಯನ್ನು ಖಾಲಿ ಇರುವ ವೃತ್ತ ಭಾಗದಲ್ಲಿ ಬರೆ. ಕೊಟ್ಟಿರುವ ವೃತ್ತದಲ್ಲಿ ಮೊದಲನೇದಾಗಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ, ನಂತರ ಚಿಹ್ನೆಗಳನ್ನು ಕೊಟ್ಟಿದ್ದಾರೆ, ನಂತರ ಖಾಲಿ ಜಾಗವನ್ನು ಕೊಟ್ಟಿದ್ದಾರೆ. ಖಾಲಿ ಜಾಗದಲ್ಲಿ ಸೂಕ್ತವಾದ ಸಂಖ್ಯೆಗಳನ್ನು ತುಂಬುವುದರ ಮೂಲಕ ಈ ವೃತ್ತವನ್ನು ಪೂರ್ಣಗೊಳಿಸೋಣ. ಮೊದಲೇದು 1ಕ್ಕೆ 2 ಕೂಡಿದಾಗ ಉತ್ತರ 3 ಬರುತ್ತದೆ. ಅದೇ ರೀತಿಯಾಗಿ 3 + 0 3, 0 + 3 3, 2 + 1 3, 1 + 2 3, 3 + 0 3, 10 - 7 3, 6 - 3 3, 8 - 5 3, 5 - 2 3, 9 / 3, 9ನ್ನು 3ರಿಂದ ಭಾಗಿಸಿದಾಗ 3 3 9, ಸೊ ಉತ್ತರ 3 ಬರುತ್ತದೆ. 7 - 4 3. ಬಿ. ಕೆಳಗೆ ಕೊಟ್ಟಿರುವ ಪದಬಂಧಗಳಲ್ಲಿ ಬಿಟ್ಟ ಸಂಖ್ಯೆಗಳನ್ನು ತುಂಬು. ಇಲ್ಲಿ ಸಂಖ್ಯಾ ಪದಬಂಧವನ್ನು ಕೊಟ್ಟಿದ್ದಾರೆ. ಖಾಲಿ ಬಿಟ್ಟ ಸ್ಥಳಗಳಲ್ಲಿ ನಾವು ಸೂಕ್ತ ಸಂಖ್ಯೆಗಳನ್ನು ತುಂಬುವುದರ ಮೂಲಕ ಈ ಸಂಖ್ಯಾ ಪದಬಂಧವನ್ನು ಪೂರ್ಣಗೊಳಿಸೋಣ. 5ಕ್ಕೆ 2 ಕೂಡಿದಾಗ ಉತ್ತರ 7 ಬರುತ್ತದೆ. 7ಕ್ಕೆ 1 ಕೂಡಿದಾಗ ಉತ್ತರ 8 ಬರುತ್ತದೆ. 3ಕ್ಕೆ 1 ಕೂಡಿದಾಗ ಉತ್ತರ 4 ಬರುತ್ತದೆ. 4ಕ್ಕೆ 4 ಕೂಡಿದಾಗ ಉತ್ತರ 8 ಬರುತ್ತದೆ. 8ಕ್ಕೆ 1 ಕೂಡಿದಾಗ ಉತ್ತರ 9 ಬರುತ್ತದೆ. 5ರಲ್ಲಿ 2 ಕಳೆದಾಗ 3 ಬರುತ್ತದೆ. ಇಲ್ಲಿ ಗುಣಾಕಾರದ ಚಿಹ್ನೆಯನ್ನು ಕೊಟ್ಟಿದ್ದಾರೆ. 3 × 4 12. -12 ಕೊಟ್ಟಿರುವ ಕಾರಣ ಇಲ್ಲಿ ಆಲ್ರೆಡಿ ಪ್ಲಸ್ ಇದೆ, ಸೊ ಇಲ್ಲಿ -4 ಬರೆಯಬೇಕು. 3 4 12 ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತದೆ, -12 ಆಗುತ್ತದೆ. 3 + -4. ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನು ಕಳೆಯೋಣ. ದೊಡ್ಡ ಸಂಖ್ಯೆ ಇರುವ ಚಿಹ್ನೆಯನ್ನು ಹಾಕೋಣ. ಉತ್ತರ -1 ಬರುತ್ತದೆ. 4 × -1 4 1 4 ಪ್ಲಸ್ ಇಂಟು ಮೈನಸ್ ಮೈನಸ್ -4. -4 + 7. 7ರಲ್ಲಿ 4 ಕಳೆದಾಗ 3 ಬರುತ್ತದೆ. ದೊಡ್ಡ ಸಂಖ್ಯೆ ಪ್ಲಸ್ ಚಿಹ್ನೆ ಇದೆ, ಹಾಗಾಗಿ +3. ಇಲ್ಲಿಗೆ ಕೊಟ್ಟಿರುವಂತಹ ಸಂಖ್ಯಾ ಪದಬಂಧ ಪೂರ್ಣಗೊಂಡಿದೆ. ಕಡ್ಡಿ ಚಿತ್ರ 1. 2 ಕಡ್ಡಿಗಳನ್ನು ಬದಲಿಸಿ ಚೆಂಡು ಕೆಳ ಬೀಳುವಂತೆ ಮಾಡಿ. ಈ ಚಿತ್ರವನ್ನು ಗಮನಿಸಿ. ಈ ರೀತಿಯಾಗಿ 2 ಕಡ್ಡಿಗಳನ್ನು ನಾವು ಅದಲು ಬದಲು ಮಾಡಿದಾಗ ಚೆಂಡು ಕೆಳಗಡೆ ಬೀಳುತ್ತದೆ. 2. 4 ಕಡ್ಡಿ ಬದಲಿಸಿ 3 ಚೌಕಗಳನ್ನು ರಚಿಸು. ಕೊಟ್ಟಿರುವ ಚಿತ್ರವನ್ನು ಗಮನಿಸಿ. ಈ ರೀತಿಯಾಗಿ ನಾವು 4 ಕಡ್ಡಿಯನ್ನು ಅದಲು ಬದಲು ಮಾಡಿದಾಗ 3 ಚೌಕಗಳನ್ನು ರಚಿಸಬಹುದು. 3. 6 ಕಡ್ಡಿ ತೆಗೆದುಹಾಕಿ 4 ತ್ರಿಭುಜ ರಚಿಸು. ಕೊಟ್ಟಿರುವ ಚಿತ್ರವನ್ನು ಗಮನಿಸಿ. ಈ ರೀತಿಯಾಗಿ ನಾವು 3 ಕಡ್ಡಿ ಮೇಲೆ 3 ಕಡ್ಡಿ ಕೆಳಗೆ 3 ಕಡ್ಡಿಯನ್ನು ತೆಗೆದುಹಾಕಿದಾಗ 4 ತ್ರಿಭುಜಗಳನ್ನು ರಚಿಸಬಹುದು. 4. 4 ಕಡ್ಡಿಗಳನ್ನು ಬದಲಿಸಿ ಮೀನು ವಿರುದ್ಧ ದಿಕ್ಕಿನಲ್ಲಿ ಈಜುವಂತೆ ಮಾಡು. ಕೊಟ್ಟಿರುವ ಚಿತ್ರವನ್ನು ಗಮನಿಸಿ. ನಾವು ಈ ಕಡ್ಡಿಗಳನ್ನು ಈ ಕಡೆ ಬರೆದಾಗ ಮೀನು ವಿರುದ್ಧ ದಿಕ್ಕಿನಲ್ಲಿ ಈಜುವಂತೆ ಕಾಣುತ್ತದೆ. 5. ಸಂಖ್ಯಾ ವಿನ್ಯಾಸವನ್ನು ಸೂಕ್ಷ್ಮವಾಗಿ ಅವಲೋಕಿಸಿ ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡು. ಕೊಟ್ಟಿರುವ ಸಂಖ್ಯೆ 1234, 1235, ನಂತರ ಖಾಲಿ ಜಾಗಗಳನ್ನು ಕೊಟ್ಟಿದ್ದಾರೆ. ಕೊಟ್ಟಿರುವ ಖಾಲಿ ಜಾಗದಲ್ಲಿ ನಾವು ಇದು ಸಂಖ್ಯೆ ಒಂದಾದ ನಂತರ 1 ಬಂದಿದೆ, ಹಾಗಾಗಿ 1236, 1237, 1238, 1239, 1240, 1241, 1242, 1243, 1244, 1245, 1246 ಆಲ್ರೆಡಿ ಇವರು ಕೊಟ್ಟಿದ್ದಾರೆ. 1248, 1249, 1250, 1251 ಇವ್ರು ಕೊಟ್ಟಿದ್ದಾರೆ 52 ಅಂತ ಹೇಳ್ಬಿಟ್ಟು. 1253, 1254, 1255 ಇವರೇ ಕೊಟ್ಟಿದ್ದಾರೆ. 1256, 1257 ಈ ರೀತಿಯಾಗಿ ಸಂಖ್ಯೆಯನ್ನು ಬರೀಬೇಕು. ಬೇರೆ ಥರ ಮಾಡಬೇಕಪ್ಪ ಅಂತಂದರೆ 1234ಕ್ಕೆ 1 ಕೂಡಿದಾಗ 1235 ಬರುತ್ತದೆ. 35ಕ್ಕೆ 1 ಕೂಡಿದಾಗ 36 ಬರುತ್ತದೆ. ಈ ರೀತಿಯಾಗಿ 1 ಆಡ್ ಮಾಡ್ತಾ ಹೋದರೂ ಸಹ
ಈ ಸಂಖ್ಯೆ ವಿನ್ಯಾಸವನ್ನು ಪೂರ್ಣಗೊಳಿಸಬಹುದು. ನಂತರ 7615, 7620 ಎರಡು ಕಾಲಿಜಗಳನ್ನು ಕೊಟ್ಟಿದ್ದಾರೆ. 7615ಕ್ಕೆ 5 ಕೂಡಿದಾಗ 7620 ಬರುತ್ತದೆ. 20 ಕೊಟ್ಟಿದ್ದಾರೆ. ಪುನಃ 5 ಕೂಡಿದಾಗ 7625 ಬರುತ್ತದೆ. ಅದೇ ರೀತಿಯಾಗಿ 5 ಕೂಡ್ತಾ ಹೋದಾಗ ಸಂಖ್ಯೆಗಳು ಬರುತ್ತವೆ. 7620ಕ್ಕೆ 5 ಕೂಡಿದಾಗ 7625, ಇದಕ್ಕೆ 5 ಕೂಡಿದಾಗ 30, 35, 40, 45, 50, 7655 ಈ ರೀತಿಯಾಗಿ ಸಂಖ್ಯೆಗಳು ಬರ್ತಾ ಹೋಗ್ತವೆ. ಮಗ್ಗಿ 2ರ ಮಗ್ಗಿಯನ್ನು ಯಾವ ರೀತಿ ಬರೆಯೋದು, 3ರ ಮಗ್ಗಿಯನ್ನು ಯಾವ ರೀತಿ ಬರಿಬಹುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ 2 ಗೆರೆ ಇದ್ದಾವೆ. 2 ಇಂಟು ಒಂದು ಚಿತ್ರವನ್ನು ಕೊಟ್ಟಿದ್ದಾನೆ. 1, 2 ಇಂಟು 1 2. ಅದೇ ರೀತಿಯಾಗಿ 2 ಇಂಟು 2 ಚಿತ್ರ ಇದಾವಲ್ವಾ, 2 ಇಂಟು 2 4. ಈ ರೀತಿಯಾಗಿ 2ರ ಮಗ್ಗಿಯನ್ನು ಪೂರ್ಣವಾಗಿ ಕೊಟ್ಟಿದ್ದಾರೆ. ನಂತರ 3ರ ಮಗ್ಗಿಯನ್ನು ಪೂರ್ಣವಾಗಿ ಕೊಟ್ಟಿದ್ದಾರೆ. ಇಲ್ಲಿ 4ರ ಮಗ್ಗಿ, 5ರ ಮಗ್ಗಿ, 6ರ ಮಗ್ಗಿ ಮತ್ತು 7ರ ಮಗ್ಗಿಯನ್ನು ಖಾಲಿ ಬಿಟ್ಟಿದ್ದಾರೆ. ನೀವೆಲ್ಲ ಸಹ ಈ ಮಗ್ಗಿಯನ್ನು ಪೂರ್ಣಗೊಳಿಸಿ. ಇಲ್ಲಿಗೆ ಪುನರಾವರ್ತನೆ ಮುಕ್ತಾಯವಾಯಿತು. ಎಲ್ಲರಿಗೂ ಧನ್ಯವಾದಗಳು. ಇದೇ ರೀತಿ ವಿಡಿಯೋಗಳು ಬೇಕಿದ್ದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.